ರಿಕ್ಷಾ ಚಾಲಕರ ಸಂಘ ವತಿಯಿಂದ ಈ ಒಂದು ಧಾವಸಧಾನ್ಯ ಹಂಚುವ ಕಾರ್ಯಕ್ರಮ ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ರು. ಇದು ಒಂದು ಬಹಳ ಯಶಸ್ವಿಯಾಗಿ ನಡೆಯಿತು. ಶ್ರೀ ಶೇಖರಯ್ಯ ಮಠಪತಿ ಅವರ ಅಧ್ಯಕ್ಷತೆಯಲ್ಲಿ. ऑथेंटिक न्यूज 19 में आपका स्वागत है। आइए देखते हैं आज की न्यूज। ಸರ್, ಇವತ್ತು ಸಮಸ್ತ ಆಟೋ ರಿಕ್ಷಾ ಚಾಲಕರ ಸಂಘ ವತಿಯಿಂದ ಈ ಒಂದು ಧಾವಸಧಾನ್ಯ ಹಂಚುವ ಕಾರ್ಯಕ್ರಮ ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ರು. ಇದು ಒಂದು ಬಹಳ ಯಶಸ್ವಿಯಾಗಿ ನಡೆಯಿತು. ಶ್ರೀ ಶೇಖರಯ್ಯ ಮಠಪತಿ ಅವರ ಅಧ್ಯಕ್ಷತೆಯಲ್ಲಿ. ಸೊ ನಿರಂತರ ಈ ಒಂದು ಕಾರ್ಯ ಅವರು ಆಟೋ ರಿಕ್ಷಾ ಚಾಲಕರ ಸಲುವಾಗಿ ಅವರು ಶ್ರಮ ಪಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ತಿಂಗಳ ಹಿಂದೆ ಅವ್ರು ನನಗೆ ಹೇಳಿದಾಗ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿದ್ಕೊಳ್ಳಿ ನಾವು ಎಲ್ಲರೂ ಎಷ್ಟು ಆಟೋ ಚಾಲಕರಿಗೆ ಆಹಾರ ಧಾನ್ಯ ಕಿಟ್ಗಳನ್ನು ಸರ್ ಇವತ್ತು 250 ಕೊಟ್ಟಿದ್ವಿ. ಒಂದು ವಾರದ ಹಿಂದೆ ಒಂದು 200 ಕೊಟ್ಟಿದ್ವಿ. ಆಮೇಲೆ ಇನ್ನೊಂದು ಆಟೋ ರಿಕ್ಷಾ ಚಾಲಕರ ಸಂಘ ಇದೆ, ಶ್ರಮಜೀವಿ ಆಟೋ ಸಂಘ ಅಂತೇಳಿ, ಅಲ್ಲೇ ಒಂದು 250 ಟೋಟಲ್. ಒಂದು ಈಗ ಫ್ರೀ ಮೆಡಿಕಲ್ ಚೆಕಪ್ ಅಂತ ಯಾವಾಗ ಮಾಡ್ತಾ ಇದ್ದೀವಿ ಸರ್? ಇದೇ ತಿಂಗಳ 29 ತಾರೀಕಿಗೆ ರಾಜುಬಾಂಪೇಟೆಯಲ್ಲಿರುವ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ. KLE ಅವರ ಸಂಯೋಜಕತ್ವದಲ್ಲಿ ಹಾಗೂ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಅವರ ಒಂದು ಬೆಂಬಲತ್ವದಲ್ಲಿ ನಾವು ಈ ಒಂದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ವಿ ಸರ್. 7 ಕೋಟಿ ಕನ್ನಡಿಗರಲ್ಲಿ ಒಂದೇ ಒಂದು ಸಿಂಹ ಅಂದ್ರೆ ಅದು ವೆಂಕಟೇಶಣ್ಣ ಕಾಟುವೆ ಅವರು. ಯಾಕೆ ಈ ಮಾತನ್ನ ಹೇಳ್ತೀನಂದ್ರೆ, ಇವತ್ತು ಹುಬ್ಬಳ್ಳಿ ಧಾರವಾಡ ಹುಲಿ ನಗರದಲ್ಲಿ ಸುಮಾರು 12 ಲಕ್ಷ ಜನಸಂಖ್ಯೆ ಇದ್ರು ಕೂಡ ಅದರಲ್ಲಿ ಸುಮಾರು ಒಂದು 6 ಲಕ್ಷ ಜನಕ್ಕಾದ್ರೂ ಕೂಡ ಆರೋಗ್ಯ ತಪಾಸಣೆ ಇರ್ಬೋದು, ಇವತ್ತು ಅನ್ನ ಸಂತರ್ಪಣೆ ಇರ್ಬೋದು, ಇವತ್ತು ದಾನ ಧರ್ಮ ಇರ್ಬೋದು. ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಕ್ಕೆ ಅವರು ಅನೇಕ ಬಾರಿ ಮಕ್ಕಳಿಗೆ ಬುಕ್ಸ್, ಬ್ಯಾಗು, ಪೆನ್ನುಗಳು ಅನೇಕ ವಿತರಣೆಗಳು ಮಾಡಿದ್ರು ಕೂಡ ಯಾವುದೇ ರೀತಿ ಅವರ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಬಂದಿಲ್ಲ. ಇವತ್ತು ನಮ್ಮ ಭಾಗ್ಯ, ಇವತ್ತು ನಮ್ಮ ಅವರ ಜನ್ಮದಿನಾಚರಣೆ ಅಂಗವಾಗಿ ಏನು ಆಟೋ ರಿಕ್ಷಾ ಚಾಲಕರಿಗೆ 6 ಕಿಟ್ ಅನ್ನ ನೀಡಿದ್ದಾರೆ. ಆ 6 ಕಿಟ್ ಅಷ್ಟೇ ಅಲ್ಲ, ಇವತ್ತು 29 ತಾರೀಕಿಗೆ ಇವತ್ತು ಆರೋಗ್ಯ ಭಾಗ್ಯ ಅಂತ ಇರ್ಬೋದು, ಇವತ್ತು ಚೆಕಪ್ ಅಂತ ಇರ್ಬೋದು. ಇವತ್ತು ಆಟೋ ರಿಕ್ಷಾ ಚಾಲಕರಿಗೆ ಮಾತ್ರ ಅಲ್ಲ, ಹುಬ್ಬಳ್ಳಿ ಅವಳಿ ನಗರದಲ್ಲಿ ಜಿಲ್ಲಾ ತಾಲೂಕ್ ಗ್ರಾಮ ಮಟ್ಟದಲ್ಲಿ ಯಾರೇ ಬಂದ್ರು ಕೂಡ ಅವತ್ತು ಫುಲ್ ಫ್ರೀ ಆಗಿರ್ತದೆ. ನಿಮ್ದು ಏನಾದ್ರು ಎಮರ್ಜೆನ್ಸಿ ಅಥವಾ ಏನಾದ್ರು ನಿಮ್ಮ ಕಡೆ ಅತಿ ಇವತ್ತು ಕೂಲಿ ಕೆಲಸ ಮಾಡೋರು, ಆಟೋ ಚಾಲಕರು, ಹಮಾಲಿ ಕೆಲಸ ಮಾಡೋರು, ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ನಮ್ಮನ್ನ ಕರೆ ಮಾಡ್ರಿ. ನಾವು ಅವ್ರಿಗೆ ಸಹಾಯ ಸಹಕಾರ ಕೇಳಿ ತಮ್ಮ ಆರೋಗ್ಯ ಬಗ್ಗೆ ನಾವು ತಪಾಸಣೆ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಮಾಧ್ಯಮದ ಮಿತ್ರರು ಇವತ್ತು ಬಡ ಆಟೋ ರಿಕ್ಷಾ ಚಾಲಕರ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಬಂದು ನಮ್ಮ ಸುದ್ದಿ ಮಾಡೋದಕ್ಕೆ ಅವ್ರು ತುಂಬಾರ್ದ ಅಭಿನಂದನೆ ಸಲ್ಲಿಸ್ತಾರೆ. ಎಷ್ಟು ಆಟೋ ಚಾಲಕರಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಗಿದೆ ಸರ್? ಇವತ್ತು ಬರೀ 250 ಮಂದಿ ಅಲ್ಲ, ನಮಗೆ 2 ಲಕ್ಷ ಜನಕ್ಕೆ ಕೊಟ್ಟಂತ ಖುಷಿಯಾಗಿದೆ. ವೆಂಕಟೇಶ್ ಕಾಟೆ ಅವರು ಇವತ್ತು ಬರೀ ನಮಗ್ ಒಂದೇ ದಿನಕ್ಕೆ ಕೊಟ್ಟು ನಮ್ಮನ್ನ ಹೋಗ್ತಾರಂತ ಅಲ್ಲ, ಅವರು ಯಾವತ್ತು ನಮಗ ಬಡವರಿಗೆ ಹಿಂಗ್ ಸಹಾಯ ಬೇಕು ಸರ್ ಅಂತ ಅವ್ರ ಮನಿ ಬಾಗಿಲಿಗೆ ಹೋದಾಗ ಅವ್ರು ಯಾವತ್ತು ಇಲ್ಲ ಅಂತ ಯಾರಿಗೂ ಕಳ್ಸಿಲ್ಲ. ಆ ತರ ವೆಂಕಟೇಶ್ ಕಾಟೆ ಅವರು ಒಂದನ್ನ ಕಾಮಧೇನು ಇದ್ದಂಗೆ. ಕಾಮಧೇನು ಯಾಕಂತೀವಂದ್ರೆ ದೇವರ ಸ್ವರೂಪ. ಆ ತರ ಮನುಷ್ಯ ಅವ್ರು ಯಾರೇ ಹೋಗ್ಲಿ, ಆಟೋ ಚಾಲಕರು ಹೋಗ್ಲಿ, ಯಾರೇ ಇವತ್ತು ಬಡತನ ಕುಟುಂಬ ಇದೆ ಅಂತ ನಮ್ಗೆ ಹೇಳಿದ್ರೆ, ಈಗಾಗಲೇ ಹೇಳಿದ್ರು ಅವರು, ನಿನ್ನೆ ಒಂದು ಆಟೋ ಕೊಡ್ಸಿ ಮಹಿಳೆಗೆ ಅಂದ್ರೆ ಅದನ್ನ ಒಂದು ಲಿಸ್ಟ್ ಮಾಡ್ರಿ, ಅದು ಯಾವ ಮಹಿಳೆಯರಿಗೆ ನಿಮ್ಮ ಹತ್ರ ಲೈಸೆನ್ಸ್ ಇದೆ, ಬ್ಯಾಡ್ಜ್ ಇದೆ ಅಂತ ಹೆಣ್ಮಕ್ಳಿಗೆ ನಾವು ನಮ್ ಕಡೆ ಆದ ಸಹಾಯ ಮಾಡ್ತೀವಿ ಅಂತ ಕೂಡ ಈ ಸದ್ಯ ಮಾತು ಕೊಟ್ರು ನಮ್ಗೆ. ಆ ಮಾತಿನ ತಕ್ಕ ನಡ್ಕೊಂತ ವ್ಯಕ್ತಿಯವರು ಇವತ್ತೇನಿದೆ ಅಂದ್ರೆ ವೆಂಕಟೇಶ್ ಕಾಟೆ ಅವರು ಮುಂದುವರುವಂತ ದಿನದಲ್ಲಿ ಅಲ್ಲಿ ಅವರು ಶಾಸಕರಾಗಬೇಕು. ಇಂಥವ್ರು ಮುಂದೆ ಶಾಸಕರಾದ್ರೆ ಬಡ ಆಟೋ ಕುಟುಂಬದವರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತಾರೆ. ಈ ಒಂದು ಆರೋಗ್ಯ ತಪಾಸಣೆ ಕಾರ್ಯದಲ್ಲಿ ಆಟೋ ಚಾಲಕರು ಹಾಗೂ ಮಾಲಕರು ಎಲ್ಲರೂ ಭಾಗವಹಿಸ್ತಾರೆ ಸರ್. ಖಂಡಿತ ನಮ್ಮದಾದಟ್ಟ ಸಹಾಯ ಸಹಕಾರ ಮಾಡಿ ನಮ್ಮ ಚಾಲಕರಿಗೆಲ್ಲ ವಿನಂತಿ ಮಾಡಿ ಅವ್ರಿಗೆ ಹೇಳಿ ಅವ್ರ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಶೇಖರಯ್ಯ ಮಠಪತಿಯಿಂದ.